ನಮಸ್ಕಾರ ರೀ. ನನ್ನ ಹೆಸರು ಮಹೇಶ್ ಅರಳಿ ಅಂತ, ಅಲ್ಗೋರಿದಮ್ಸ್ 365 ಕಂಪನಿ CEO ಆ್ಯಂಡ್ ಫೌಂಡರ್. ಇವತ್ತು ನಾವು ಪೈಥಾನ್ದೊಳಗೆ ಡೇಟಾ ಟೈಪ್ಸ್ ನೋಡೋಣ. ಡೇಟಾ ಟೈಪ್ಸ್ ಒಳಗೆ 2 ಟೈಪ್ ಅದಾವೆ ರೀ, ಪ್ರಿಮಿಟಿವ್ ಡೇಟಾ ಟೈಪ್ಸ್ ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ನೀವು ಯಾವುದೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಾಗ ಹೋದ್ರಿ ಅಂದ್ರೆ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಒಳಗೆ ಇಂಟೀಜರ್, ಕ್ಯಾರೆಕ್ಟರ್, ಸ್ಟ್ರಿಂಗ್, ಫ್ಲೋಟ್, ಬೂಲಿಯನ್ ಇವೆಲ್ಲಕ್ಕೂ ಏನಂತಾರೆ ಅಂದ್ರೆ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂತಾರೆ. ನಾನ್ ಪ್ರಿಮಿಟಿವ್ ಒಳಗೆ ಲಿಸ್ಟ್ಸ್, ಸ್ಟ್ಯಾಕ್, ಕ್ಯೂ, ಡಿಕ್ಷನರಿ, ಸೆಟ್ ಅಥವಾ ಹ್ಯಾಶ್ ಸೆಟ್ ಅಂತ ಇರುತ್ತೆ. ಈಗ ಪೈಥಾನದೊಳಗೆ ನಾವು ವೇರಿಯೇಬಲ್ಸ್ ಹೆಂಗೆ ಡಿಕ್ಲೇರ್ ಮಾಡ್ತಾರೆ, ಆಮೇಲೆ ಅದ್ರದ್ದು ಮುಖ್ಯವಾಗಿ ಎಷ್ಟು ಸೈಜ್ ಇರ್ತೈತಿ ಅದನ್ನು ನೋಡೋಣ. ನೀವು ಭಾಳಷ್ಟು ಕಡೆ ಎಲ್ಲಿ ಕಲಿತೀರಲ್ಲ, ಕಾಲೇಜ್ನಾಗಿರ್ಬೋದು ಅಥವಾ ನೀವು ಆನ್ಲೈನ್ ಇರ್ಬೋದು, ವೇರಿಯೇಬಲ್ ಸೈಜ್ ಬಗ್ಗೆ ಅಷ್ಟು ಒತ್ತು ಕೊಡಲ್ಲ. ಆದರೆ ನೀವು ಇಂಡಸ್ಟ್ರಿ ಒಳಗೆ ಇದ್ರ ಬಗ್ಗೆ ಭಾಳ ಒತ್ತು ಕೊಡ್ತಾರೆ. ನಿಮಗೆ ವೆರಿ ಹೈ ಪರ್ಫಾರ್ಮೆನ್ಸ್ ಸಾಫ್ಟ್ವೇರ ಅಥವಾ ಹೈಲಿ ಸ್ಕೇಲೆಬಲ್ ಸಾಫ್ಟ್ವೇರ್ ಬರಿಬೇಕಂದ್ರೆ ನೀವು ಡಿಕ್ಲೇರ್ ಮಾಡುವಂಥ ವೇರಿಯೇಬಲ್ದು ಏನು ಸೈಜ್ ಐತಿ, ಅದು ಎಷ್ಟು ಮೆಮರಿ ತೊಗೋತೈತಿ, ಅದಕ್ಕೆ ಮೆಮರಿ ಯಾವಾಗ ಅಲೋಕೇಟ್ ಆಗುತ್ತೆ, ಯಾವಾಗ ಫ್ರೀ ಆಗುತ್ತೆ, ಅದರದ್ದು ಸ್ಟೋರೇಜ್ ಅಪ್ಪರ್ ಲಿಮಿಟ್ ಏನೈತಿ, ಅದು ಅಪ್ಪರ್ ಲಿಮಿಟ್ ಹಿಟ್ ಆದರೆ ಅಂದರೆ ಏನಾಗ್ತೈತಿ, ಅದು ಎಕ್ಸ್ಪ್ಯಾಂಡ್ ಆಗುತ್ತೋ ಅಥವಾ ನೀವು ರಿಅಲೋಕೇಟ್ ಮಾಡಬೇಕು ಅಥವಾ ಅದು ಎಕ್ಸೆಪ್ಷನ್ ಕೊಡ್ತೈತೋ. ಸೊ ನೀವು ಯಾವಾಗ ಡೇಟಾ ಟೈಪ್ಸ್ ಕಲಿತೀರಲ್ಲ ಯಾವುದೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಾಗ, ಯು ಹ್ಯಾವ್ ಟು ಗೋ ಟು ದಿಸ್ ಡೆಪ್ತ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ನಾನು ಏನು ಮಾಡೇನಿ, ಒಂದು ಸಿಂಪಲ್ ಪೈಥಾನ್ ಪ್ರೋಗ್ರಾಮ್ ಬರ್ದೇನಿ. ಸೊ ಇಲ್ಲೇನಂದ್ರೆ ಮುಖ್ಯವಾಗಿ ಫಸ್ಟ್ ಇಂಟೀಜರ್ ಡೇಟಾ ಟೈಪ್. ಇಲ್ಲೇನಂದ್ರೆ ಇದ್ರದ್ದು ಇಂಟೀಜರ್ ವೇರಿಯೇಬಲ್ ಹೆಸರು. ಇದು ನಾ ಇಲ್ಲಿ ಇಂಟ್ ವೇರಿಯೇಬಲ್ ಅಂತ ನಿಮಗೆ ಡೆಮಾನ್ಸ್ಟ್ರೇಷನ್ಗೆ ಬರ್ದೇನಿ. ಬಟ್ ಜನರಲ್ ಆಗಿ ಇಟ್ ವಿಲ್ ಬಿ ಲೈಕ್ ಏಜ್ ಅಥವಾ ನಂಬರ್ ಅಥವಾ ಕೌಂಟ್. ನೀವು ಅಲ್ಲಿ ಸಾಫ್ಟ್ವೇರ್ನಾಗ ಏನು ಕೆಲಸ ಮಾಡ್ತಿರ್ತೀರಿ, ಆ ಕೆಲಸದೊಳಗೆ ಈ ವ್ಯಾಲ್ಯೂ ಅದ್ರೊಳಗೆ ಏನು ಸ್ಟೋರ್ ಮಾಡ್ತೀರಿ, ಡೇಟಾ ಏನು ಸ್ಟೋರ್ ಮಾಡ್ತೀರಲ್ಲ ಅದ್ರದ್ದು ಹೆಸರು ಕೊಡಬೇಕು. ನಿಮ್ಮ ವೇರಿಯೇಬಲ್ ಹೆಸರು ಹೆಂಗಿರ್ಬೇಕಂದ್ರೆ ಅದನ್ನು ಓದಿದವ್ರಿಗೆ ಅರ್ಥ ಆಗ್ಬೇಕು ನೀವು ಇಲ್ಲೇನು ಸ್ಟೋರ್ ಮಾಡತ್ತೀರಿ ಅಂತಂದು. ಸುಮ್ಮ ಎಮ್, ಎನ್, ಎಕ್ಸ್, ಎ, ಟೆಂಪ್, ಎ, ಬಿ ಹಾಗೆಲ್ಲ ಕೊಟ್ಕೋತ ಹೋದ್ರಿ ಅಂದ್ರೆ ಅವ್ರಿಗೆ ನಿಮ್ಗೆ ಒಂದು 2-3 ತಿಂಗಳು ಬಿಟ್ಟು ಆ ಕೋಡ್ ನೋಡಿದ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ ನಾ ಏನು ಕೋಡ್ ಬರ್ದೇನಂತಂದು. ಅದಕ್ಕೆ ನೀವು ಕ್ಲೀನಾಗಿ ಬರೀರಿ ಅದ್ರ ಹೆಸರು, ಅದು ಎದಕ್ಕೆ ಉಪಯೋಗಿಸಾಕ್ತೀರಿ. ಕೌಂಟ್ ನೀವೇನಾರ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೌಂಟ್ ಮಾಡತ್ತಿದ್ರಂದ್ರೆ ನಂಬರ್ _of_ ಸ್ಟೂಡೆಂಟ್ಸ್ ಅಂತ ಬರೀರಿ. ನೀವೇನಾರ ಏಜ್ ಮಾಡಾಕ್ತಿದ್ರಿ ಅಂದ್ರೆ ಏಜ್ ಅಂತ ಬರೀರಿ. ಅಥವಾ ನೀವು ನಂಬರ್ ಆಫ್ ಐಟಮ್ಸ್ ಇತ್ತಂದ್ರೆ ನಂಬರ್ ಆಫ್ ಐಟಮ್ಸ್ ಅಂತ ಬರೀರಿ. ಆ ಥರ ಮಾಡೋದ್ರಿಂದ ಈಸಿ ಆಗುತ್ತೆ. ಇದ್ರೊಳಗೆ ಯೂಶ್ವಲಿ ಹೆಂಗಂದ್ರೆ ವೇರಿಯೇಬಲ್ ಡಿಕ್ಲರೇಷನ್, ವೇರಿಯೇಬಲ್ ಇನಿಷಿಯಲೈಸೇಷನ್ ಬೇರೆ ಬೇರೆ ಇರುತ್ತೆ. ಆದರೆ ಪೈಥಾನ್ದಾಗ ಆ ಥರ ಏನಿಲ್ಲ. ಪ್ಲಸ್ ನೀವು ಬೇರೆ ಲ್ಯಾಂಗ್ವೇಜ್ನಾಗ ಫಾರ್ ಎಕ್ಸಾಂಪಲ್ ಸಿದಾಗದು ನೀವು ಅದರದ್ದು ಟೈಪ್ ಕೊಡಬೇಕು. ಇದೇನು ಇಂಟೀಜರ್ ಐತೋ, ಕ್ಯಾರೆಕ್ಟರ್ ಐತೋ, ಫ್ಲೋಟ್ ಐತೋ ಅಂತ ಎಕ್ಸ್ಪ್ಲಿಸಿಟ್ಲಿ ನೀವು ಟೈಪ್ ಕೀವರ್ಡ್ ಇರ್ತೈತೆ, ಆ ಕೀವರ್ಡ್ ಯೂಸ್ ಮಾಡ್ಬೇಕು. ಬಟ್ ಪೈಥಾನ್ದಾಗ ಆ ಥರ ಏನಿಲ್ಲ. ನೀವು ಡೈರೆಕ್ಟ್ ಈ ಥರ ಇಂಟ್ ವೇರಿಯೇಬಲ್ 5 ಅಂತ ಮಾಡಿದ್ರಿ, ಅಥವಾ ಸೇ ಫಾರ್ ಎಕ್ಸಾಂಪಲ್ ಏಜ್ = 10 ಮಾಡಿದ್ರಿ. ಸೊ ಆಟೋಮೆಟಿಕ್ಲಿ ಅದು ವೇರಿಯೇಬಲ್ ಆ ಹೆಸರಲ್ಲಿ ಡಿಕ್ಲೇರ್ ಆಗುತ್ತೆ, ಆ ವ್ಯಾಲ್ಯೂ ಅಸೈನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನಾ ಏನು ಮಾಡಾಕ್ತೇನೆ ಅಂದ್ರೆ ಒಂದು ಸಿಸ್ಟಮ್ದೊಳಗೆ ಒಂದು ಫಂಕ್ಷನ್ ಐತಿ, ಸಿಸ್ಟಮ್ ಒಳಗೆ ಗೆಟ್ ಸೈಜ್ ಅಂತ. ಈ ಸೈಜ್ ಯೂಸ್ ಮಾಡಿ ನಾ ಇದ್ರದ್ದು ಸೈಜ್ ಕಂಡು ಹಿಡಿಯಾಕ್ತೇನೆ. ಇದೇ ರೀತಿ ಫ್ಲೋಟ್ ವೇರಿಯೇಬಲ್, ಇದ್ರೊಳಗೆ ನೀವು ಫ್ಲೋಟಿಂಗ್ ಪಾಯಿಂಟ್ ಅಂದರೆ ಫ್ರ್ಯಾಕ್ಷನ್ ಸ್ಟೋರ್ ಮಾಡ್ಬೋದು. ಆಮೇಲೆ ಸ್ಟ್ರಿಂಗ್ಸಿಗೆ ಈ ಥರ ಡಬಲ್ ಕೋಟ್ಸ್ನಾಗ ಸ್ಟ್ರಿಂಗ್ಸ್ ಹಾಕ್ಬೋದು. ನೀವು ಡಬಲ್ ಕೋಟ್ಸ್ನಾಗ ಹಾಕ್ಸಿದ್ರೆ ಅದನ್ನು ಸ್ಟ್ರಿಂಗ್ ಅಂತ ತೊಗೊಳ್ತೈತಿ. ಎನಿಥಿಂಗ್ ದಟ್ ಈಸ್ ದ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಸ್ಪೆಷಲ್ ಸಿಂಬಾಲ್ಸ್ ಆರ್ ನಂಬರ್ಸ್, ಇಫ್ ಯು ಪುಟ್ ಇನ್ಸೈಡ್ ದ ಡಬಲ್ ಕೋಟ್ನೇ ಹಾಕಿದಾಗ ಅದನ್ನೆಲ್ಲ ಒಂದು ಸ್ಟ್ರಿಂಗ್ ಅಂತ ತೊಗೊಳುತ್ತೆ. ಆಮೇಲೆ ಲಿಸ್ಟ್, ಒಂದು ನಿಮಗೆ ಕೇಳಿ ಮಜಾ ಅನಿಸ್ಬೋದು ಅಥವಾ ವಿಚಿತ್ರ ಅನಿಸ್ಬೋದು. ಅರೇಸ್ ಇದ್ರೊಳಗೆ ಪೈಥಾನದೊಳಗೆ ಡಿಫಾಲ್ಟ್ ಅರೇಸ್ ಇಲ್ಲ. ನೇಟಿವ್ ಡೇಟಾ ಟೈಪ್ಸ್ ಒಳಗೆ ಅಥವಾ ಪ್ರಿಮಿಟಿವ್ ಡೇಟಾ ಟೈಪ್ಸ್ದಾಗ ಅರೇಸ್ ಇಲ್ಲ. ಸೊ ಇದ್ರೊಳಗೆ ಹೆಂಗಂದ್ರೆ ಇದ್ರದ್ದು ಯಾರು ಫೌಂಡರ್ ಇದ್ರಲ್ಲ ಪೈಥಾನ್ ಬರೆದವರು, ಅವ್ರು ಏನಂದ್ರೆ ನಾನು ಲಿಸ್ಟನ್ನು ಇಷ್ಟು ಪವರ್ಫುಲ್ ಮಾಡೇನಿ, ಲಿಸ್ಟನ್ನೇ ಅಗದಿ ಭಾರಿ ಮಾಡೇನಿ, ಇದಕ್ಕೆ ಯಾಕೆ ಅರೇಸ್ ಬೇಕಂತ ಅವ್ರು ಎಷ್ಟೋ ದಿನ ಹಾಕಲಿಲ್ಲ. ಈಗ ರೀಸೆಂಟ್ ಒಂದು 4-5 ವರ್ಷದ ಹಿಂದೆ ಒಂದು ಬೇರೆ ಲೈಬ್ರರಿ ಮಾಡಿ ಒಬ್ಬರು ಇಲ್ಲ ಮಂದಿಗೆ ಫೆಮಿಲಾರಿಟಿ ಐತೆ ಅರೇ ಯೂಸ್ ಮಾಡಿ, ಅರೇಸ್ ಬೇಕಂತ ಅದರೊಳಗೆ ಆ್ಯಸ್ ಅ ಲೈಬ್ರರಿ ಆ್ಯಡ್ ಮಾಡ್ಯಾರ. ಬಟ್ ಬೈ ಡಿಫಾಲ್ಟ್ ಇಲ್ಲಿ ಇರೋದು ಏನಂದ್ರೆ ಲಿಸ್ಟ್. ಓಕೆ, ಲಿಸ್ಟ್ ಇಟ್ ಈಸ್ ಬೇಸಿಕ್ಲಿ ಅ ಲಿಂಕ್ಡ್ ಲಿಸ್ಟ್ ಥರ, ಲಿಸ್ಟ್ ಅಲಾಂಗ್ ವಿತ್ ಇಂಡೆಕ್ಸಸ್. ದೆನ್ ಟ್ಯೂಪಲ್ ಏನಂತಂದ್ರೆ ನೀವು ಲಿಸ್ಟ್ದೊಳಗೆ ವ್ಯಾಲ್ಯೂಸ್ ಆ್ಯಡ್ ಮಾಡೋದು, ರಿಮೂವ್ ಮಾಡೋದು ಇದೆಲ್ಲ ಮಾಡ್ಬೋದು. ಬಟ್ ಟ್ಯೂಪಲ್ ಒಳಗೆ ಆ ಥರ ಏನೂ ಮಾಡೋಕ್ಕಾಗಿಲ್ಲ. ಇದು ಅರೇ ಥರನ ಫಂಕ್ಷನ್ ಆಗುತ್ತೆ, ಬಟ್ ಓನ್ಲಿ ರೀಡ್ ಓನ್ಲಿ. ಅಂದ್ರೆ ನೀವು ಒಂದು ಸರಿ ಇದ್ರೊಳಗೆ ವ್ಯಾಲ್ಯೂ ಹಾಕಿದ್ರೆ ಅಂದ್ರೆ ಆಮೇಲೆ ಅದನ್ನು ನೀವು ಟಚ್ ಮಾಡೋಕ್ಕಾಗಲ್ಲ, ಅದಕ್ಕೆ ಟ್ಯೂಪಲ್ ಅಂತಾರೆ. ಆಮೇಲೆ ಡಿಕ್ಷನರಿ ಒಳಗೆ ಯಾವಾಗಲೂ ಕೀ ವ್ಯಾಲ್ಯೂ ಪೇರ್ ಇರ್ತೈತಿ. ಸೊ ಇವು ಡಿಕ್ಷನರಿ, ಸೆಟ್, ಇವ್ಮೇಲೆ ಇವನ್ನೆಲ್ಲ ನಾ ಇನ್ನೇನಂದ್ರೆ ಮುಂದಿನ ವಿಡಿಯೋ ಒಳಗೆ ಡೀಟೇಲಾಗಿ ಕವರ್ ಮಾಡ್ತೇನೆ. ಇದು ಬರೀ ಇಂಟ್ರೊಡಕ್ಟರಿ ಲೆಸನ್ ಇರೋದ್ರಿಂದ ಈ ಥರ ವೇರಿಯೇಬಲ್ಸ್ ಇರ್ತಾವೆ, ಈ ಥರ ವ್ಯಾಲ್ಯೂ ಸ್ಟೋರ್ ಮಾಡ್ಬೋದು ಅಂತ ನಿಮ್ಗೆ ತೋರ್ಸಾಕ್ತೇನೆ ಅಷ್ಟೇ. ಡಿಕ್ಷನರಿ ಒಳಗೆ ಯಾವಾಗಲೂ ಒಂದು ಕೀ ಇರ್ತೈತಿ, ಒಂದು ವ್ಯಾಲ್ಯೂ ಇರ್ತೈತಿ. ಓಕೆ, ಸೊ ಹಿಯರ್ A is key and 1 is value, B is key and 2 is value. ಈ ಥರ ನಿಮಗೆ ಇದು ಡಿಕ್ಷನರಿದ ಅಡ್ವಾಂಟೇಜ್ ಏನಂದ್ರೆ ನೀವು
ಇದ್ರೊಳಗೆ ಈ ವ್ಯಾಲ್ಯೂ ಐತೇನಂತ ಹುಡುಕ್ಬೇಕಾದ್ರೆ ಅತಿ ಫಾಸ್ಟಾಗಿ ಹುಡುಕ್ಬೋದು ಇದ್ರೊಳಗೆ. ಆಮೇಲೆ ಸೆಟ್ ಏನಂದರೆ ಇದ್ರೊಳಗೆ ಡುಪ್ಲಿಕೇಟ್ ಎಲಿಮೆಂಟ್ ತೊಗೊಳಲ್ಲ. ಡುಪ್ಲಿಕೇಟ್ಸ್ ನೀವು ಹಾಕಕ್ಕೆ ಟ್ರೈ ಮಾಡಿದ್ರು ಅದನ್ನು ಇಗ್ನೋರ್ ಮಾಡುತ್ತೆ, ಬರೀ ಯೂನಿಕ್ ವ್ಯಾಲ್ಯೂಸ್ ಅಷ್ಟೇ ತೊಗೊಳುತ್ತದು. ಇದ್ರೊಳಗೆ ಇದಿರಲ್ಲ, ಕೀ ವ್ಯಾಲ್ಯೂ ಇರಲ್ಲ, ಬರೀ ಯೂನಿಕ್ ವ್ಯಾಲ್ಯೂಸ್ ಅಷ್ಟೇ ಕಲೆಕ್ಷನ್ ಇರುತ್ತೆ. ಅದೇ ರೀತಿ ಬೂಲಿಯನ್ ಇದ್ರೊಳಗೆ ಟ್ರೂ ಮತ್ತು ಫಾಲ್ಸ್ 1 or 0 ಥರ. ಈಗ ಈ ಪ್ರೋಗ್ರಾಮ್ ನಾವು ಏನು ಮಾಡೋಣ, ಡಿಬಗ್ ಮಾಡಿ ನೋಡೋಣ. ನೀವು ಮುಖ್ಯವಾಗಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋಡಿಂಗ್ ಕಲಿಬೇಕಂದ್ರೆ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಸ್ ಇದಕ್ಕೆ ಎಷ್ಟು ಬೈಟ್ಸ್ ತೊಗೋತೈತಿ ವೇರಿಯೇಬಲ್, ಮತ್ತು ಇದ್ರೊಳಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ನಾವು ಎಷ್ಟು ಸ್ಟೋರ್ ಮಾಡ್ಬೋದು. ಓಕೆ, ಈಗ ಬಹಳಷ್ಟು ನೀವು ಅದರ್ ಕಂಪ್ಯೂಟರ್ ಒಳಗೆ ನೋಡಿದಾಗ 4 ಬೈಟ್ಸ್ ತೊಗೋತಿರ್ತೈತಿ ಇಂಟೀಜರ್. ಅದ್ರಾಗ ಒಂದು ಬಿಟ್ ಇರ್ತೈತಲ್ಲ, ಆ ಬಿಟ್ ಸೈನ್ಗೆ ಯೂಸ್ ಆಗ್ತೈತೆ, ಪಾಸಿಟಿವ್ ನೆಗೆಟಿವ್. ಸೊ ರಿಮೈನಿಂಗ್ 31 ಬಿಟ್ಸ್ ಒಳಗೆ 2 to the power 31 ವ್ಯಾಲ್ಯೂಸ್, ಪಾಸಿಟಿವ್ ವ್ಯಾಲ್ಯೂಸ್ ಏನಾಗ್ತಿರ್ತೈತಿ, ಸ್ಟೋರ್ ಆಗ್ತಿರ್ತೈತಿ. ಬಟ್ ಇಲ್ಲಿ ಇಂಟೀಜರ್ದಾಗ ಎಷ್ಟು ಸೈಜ್ ತೊಗೊಳ್ತೈತೆ ಅಂತ ನೋಡೋಣ ಡಿಬಗ್ ಮಾಡಿ ಒಂದೊಂದು ಸ್ಟೆಪ್. ನೀವು ಕೇಳಿ ವಂಡರ್ ಅನ್ಸುತ್ತೆ. ಸೊ ದಿಸ್ ಈಸ್ ಅನ್ ಇಂಟೀಜರ್ ವೇರಿಯೇಬಲ್ ಆ್ಯಂಡ್ ಮೆಮೊರಿ ಸೈಜ್ ಆಫ್ ಇಂಟೀಜರ್ ವಿ ಆರ್ ಟ್ರೈಂಗ್ ಟು ಫೈಂಡ್ ದ ಹೌ ಮೆನಿ ಬೈಟ್ಸ್ ಇಟ್ ಈಸ್ ಟೇಕಿಂಗ್. ಇಲ್ಲಿ ನೋಡ್ರಿ, ನಾವು ಜನರಲ್ ಬೇರೆ ಲ್ಯಾಂಗ್ವೇಜ್ ಲೈಕ್ C++, ಜಾವಾ, ಈಗ ನನ್ನ ಕಂಪ್ಯೂಟರ್ ಒಳಗೆ ನಾನು ರನ್ ಮಾಡಿದ್ನಿ ಅಂದ್ರೆ 4 ಬೈಟ್ಸ್ ಹೇಳುತ್ತೆ ಇಂಟೀಜರ್. ಬಟ್ ಹಿಯರ್ ಇಟ್ ಈಸ್ ಸೇಯಿಂಗ್ 28 ಬೈಟ್ಸ್. ಲಿಟ್ರಲಿ ಪೈಥಾನದ್ದು ಒನ್ ಆಫ್ ದ ಪವರ್ಫುಲ್ ಥಿಂಗ್ ಅಂದರೆ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್ ವಿತ್ ನಂಬರ್ಸ್. ಇದ್ರೊಳಗೆ ದೇರ್ ಈಸ್ ನೋ ಅಪ್ಪರ್ ಲಿಮಿಟ್, ಅಂದರೆ ಇಂಟೀಜರ್ ಒಳಗೆ ನೀವು ಎಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಸ್ಟೋರ್ ಮಾಡ್ತೀರ ಅನ್ನೋದು ಲಿಮಿಟೇ ಇಲ್ಲ ಇದ್ರಾಗ. ಈಗ ಬರೀ ಇಲ್ಲಿ 28 ತೋರ್ಸಾಗ್ತೈತೆ ನಿಮಗೆ ಬೈಟ್ಸ್ ಅದು. ಆದ್ರೆ ನಿಮ್ಮದು ಅದ್ರದ್ದು ವ್ಯಾಲ್ಯೂ ಏನಾರು ಜಾಸ್ತಿ ಹಾಕೊಂತ ಹೋತಂದ್ರೆ ದಿಸ್ ಈಸ್ ಒನ್ ಆಫ್ ದ ವೆರಿ ಪವರ್ಫುಲ್ ಥಿಂಗ್ ಅಬೌಟ್ ಪೈಥಾನ್, ಬೇರೆ ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡಿದ್ರಿ ಅಂದ್ರೆ. ಸೊ ನಿಮ್ಗೆ ಯಾರು ಕೇಳ್ಬೋದು ಪೈಥಾನ್ ಇಂಟೀಜರ್ ಎಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ತೊಗೋಬೋದು ಅಂತಂದು. ಯು ಕ್ಯಾನ್ ಸೇ ದ್ಯಾಟ್ ಇಟ್ ವಿಲ್ ಅಲೋ ಯು ಆ್ಯಸ್ ಲಾಂಗ್ ಆ್ಯಸ್ ಯುವರ್ ರ್ಯಾಮ್ ಅಲೋಸ್, ಆ್ಯಸ್ ಲಾಂಗ್ ಆ್ಯಸ್ ನಿಮ್ಮ ರ್ಯಾಮ್ದೊಳಗೆ ಸ್ಪೇಸ್ ಐತಿ ಅದನ್ನು ಅಲೋಕೇಟ್ ಮಾಡೋಕೆ. ಆ್ಯಂಡ್ ಡಿಫಾಲ್ಟ್ ಸೈಜ್ ಏನಂದ್ರೆ 28 ಬೈಟ್ಸ್ ತೊಗೊಳ್ತೈತಿ. ಸೊ ಇದೇ ರೀತಿ ಈಗ ನೆಕ್ಸ್ಟ್ ಹೋಗ್ರಿ, ಫ್ಲೋಟಿಂಗದ್ದು ಫ್ಲೋಟಿಂಗ್ ಪಾಯಿಂಟಿಗೆ ಎಷ್ಟು 24 ಬೈಟ್ಸ್. ಓಕೆ, ಈಗ ಇಲ್ಲಿ ಹೆಲೋ ಅಂತ ಸ್ಟ್ರಿಂಗ್ ಐತಿ. ಇದ್ರೊಳಗೆ ಎಷ್ಟು ಕ್ಯಾರೆಕ್ಟರ್ ಅದಾವೆ, 1 2 5 ಕ್ಯಾರೆಕ್ಟರ್ ಅದಾವೆ. ಆ್ಯಂಡ್ ಲೆಟ್ ಸಿ ಹೌ ಮಚ್ ಇಟ್ ಈಸ್ ಟೇಕಿಂಗ್. ಸೊ ಇಲ್ಲಿ 5 ಕ್ಯಾರೆಕ್ಟರ್ ಇದೆ, ಬಟ್ ಟೋಟಲಿ ಇಟ್ ಈಸ್ ಟೇಕಿಂಗ್ 46 ಬೈಟ್ಸ್. ಓಕೆ, ಒಂದೊಂದು ಕ್ಯಾರೆಕ್ಟರ್ಗೆ ನೀವು 2 ಬೈಟ್ ಅಂದ್ರೆ ಇಲ್ಲಿ 10 ಬೈಟ್ ಆಯಿತು. ಮತ್ತು ಇನ್ನು 16 ಬೈಟ್ ಎಕ್ಸ್ಟ್ರಾ ತೊಗೊಳಾಗ್ತೈತಿ ಇದು. ಆಮೇಲೆ ಇಲ್ಲೊಂದು 4 ಕ್ಯಾರೆಕ್ಟರ್ ಇರ್ತೈತೆ ಅಂತ ತಿಳ್ಕೊರಿ. 5 6 ಅಂದ್ರೆ 6 × 2 ಅಂದ್ರೆ ಡಬಲ್, ಒಂದೊಂದು ಕ್ಯಾರೆಕ್ಟರ್ಗೆ 2 ಬೈಟ್ ತೊಗೊಳುತ್ತೆ, ಯಾಕಂದ್ರೆ ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡಬೇಕಾಗತ್ತೆ. ಸೊ 12 ಬೈಟ್ ಅಂದರೂ ಇನ್ ಸ್ಟಿಲ್ ದೆರ್ ಇಸ್ ಸಮ್ ಎಕ್ಸ್ಟ್ರಾ ಬೈಟ್ ಬಿಕಾಸ್ ಇಂಟರ್ನಲಿ ಇಟ್ ಈಸ್ ಯೂಸಿಂಗ್ ದಿಸ್ ಆಸ್ ಅನ್ ಆಬ್ಜೆಕ್ಟ್. ಸೊ ಇದು ಆಬ್ಜೆಕ್ಟ್ ಇರೋದ್ರಿಂದ ಅದ್ರದ್ದು ಅಡಿಷ್ನಲ್ ನಿಮಗೆ ಮೆಮೊರಿ ಓವರ್ ಹೆಡ್ ಇದ್ದೇ ಇರುತ್ತೆ. ಈಗ ಲಿಸ್ಟ್ ಒಳಗೆ ನೋಡಿರಿ, 5 ವ್ಯಾಲ್ಯೂ ಅದಾವ, 5 ಇಂಟೀಜರ್ ಅದಾವ. ಆ್ಯಂಡ್ ಯು ಕ್ಯಾನ್ ಸಿ ಅಗೇನ್ ಇಟ್ ಹ್ಯಾಸ್ ಟೇಕನ್ 104 ಬೈಟ್ಸ್ ಟು ಸ್ಟೋರ್ ಇಟ್. ನೀವು ಒಂದೊಂದು ಇಂಟೀಜರ್ 4 ಬೈಟ್ ಅಂದರೂ ಅದು 20 ಬೈಟ್ ಆಯಿತು. ಬಟ್ ಇಟ್ ಈಸ್ ಸಪೋರ್ಟ್ಸ್ ಇವನ್ ಮೋರ್ ಏನಂತಾರೆ ಹೈಯರ್ ವ್ಯಾಲ್ಯೂಸ್ ದೆನ್ ದ್ಯಾಟ್. ಸೊ ಇದೇ ರೀತಿ ಟುಪುಲ್ 5 ಇದ್ದಾಗ 80 ಬೈಟ್ಸ್. ಸೊ ನೀವು ಈ ಥರ ಬೇರೆ ಬೇರೆ ವೇರಿಯೇಬಲ್ಗೆ ಎಷ್ಟೆಷ್ಟು ಬೈಟ್ ತೊಗೊಳ್ತೈತಿ. ಈಗ ಡಿಕ್ಷ್ನರಿ ಒಳಗೆ ನೋಡಿರಿ, 2 ಐಟಮ್ ಅದಾವೆ ಕೀ ವ್ಯಾಲ್ಯೂ. ಆ ಕೀ ವ್ಯಾಲ್ಯೂ ಡಿಕ್ಷ್ನರಿಗೆ ಎಷ್ಟು ಬೈಟ್ ತೊಗೊಳತೈತಿ, 184 ಬೈಟ್ಸ್ ಜಸ್ಟ್ ಟು ಸ್ಟೋರ್ 2 ಕೀ ವ್ಯಾಲ್ಯೂ ಪೇರ್ಸ್. ಸೊ ಸೆಟ್ ಒಳಗೆ ಇಲ್ಲಿ ಎಷ್ಟು ಅದಾವೆ, ಬರೀ 5 ಅದಾವೆ, ಬಟ್ ಇಟ್ ಈಸ್ ಟೇಕಿಂಗ್ 472 ಬೈಟ್ಸ್. ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡಿರಿ ಅಂದ್ರೆ ಬೇಸ್ಡ್ ಆನ್ ದಟ್ ಡೇಟಾ ಅಲ್ಲ, ಇಲ್ಲಿ ಎಷ್ಟೆಷ್ಟು ಅದಕ್ಕೆ ಏನೇನು ಬೈಟ್ಸ್ ಮೆಮೊರಿ ತೊಗೊಳಾಗ್ತೀರಿ ಅಂತ ನೋಡತ್ತೀರಿ. ಒಂದ ಮಾಡಿದಾಗ 28 ಇಂಟೀಜರ್, ಫ್ಲೋಟ್ 24, ಹೆಲೋ ಒಂದು ಸ್ಟ್ರಿಂಗ್ 46, ಲಿಸ್ಟ್ 104, ದೆನ್ ಟ್ಯೂಪಲ್ 80, ದೆನ್ ಡಿಕ್ಷ್ನರಿ 184, ಸೊ ಸೆಟ್ 172. ನೀವು ಕೋಡ್ ಬರೆಯುವಾಗ ನಿಮ್ದು ಯಾವ ಥರ ಇನ್ಫಾರ್ಮೇಷನ್ ಐತಿ ಅದಕ್ಕೆ ಮಿನಿಮಲ್ ಮೆಮೊರಿ ಎಷ್ಟು ಯೂಸ್ ಮಾಡಿ ನಾ ಕೆಲಸ ಮಾಡ್ಬೋದು ಅಂತ ಥಿಂಕ್ ಮಾಡ್ಬೇಕು. ನೀವು ಅದನ್ನು ಅಷ್ಟನ್ನು ಯೂಸ್ ಮಾಡಬೇಕು. ನೀವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದು ಸಪೋರ್ಟ್ ಆಗ್ತೈತಿ, ಮ್ಯಾಕ್ಸಿಮಮ್ ಜಾಗ ಯಾವುದೈತಿ ಅದನ್ನು ತೊಗೊಂತ ಹಂಗೆ ನೀವು ಪ್ರೋಗ್ರಾಮ್ ಬರ್ಕೊತ ಹೋದ್ರಿ. ನೀವು ಸಾಫ್ಟ್ವೇರ್ ಡೆವಲಪ್ ಮಾಡ್ತಿರಲ್ಲ, ಅದ್ರಾಗ 100 ಇಂಜಿನಿಯರ್ಸ್ ಇರ್ತಾರೆ, ಒಂದೊಂದು ಸರಿ 1000 ಇಂಜಿನಿಯರ್ಸ್ ಇರ್ತಾರೆ. ಅವರೆಲ್ಲರೂ ಬರೆಯುವಂಥ ಫಂಕ್ಷನ್ಸ್ ಒಳಗೆ ಅವರೆಲ್ಲರೂ 100 ಭಾಳಷ್ಟು ವೇರಿಯೇಬಲ್ಸ್ ಡಿಕ್ಲೇರ್ ಮಾಡಿರ್ತಾರೆ. ನಾವು ಯಾರೂ ಇದನ್ನು ಕಾಳಜಿ ಮಾಡ್ದನೆ ಹೆಂಗೆ ಬೇಕಂಗೆ ಮನಸ್ಸಿಗೆ ಬಂದಂಗೆ ನಾವು ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ಕೊತ ಹೋದ್ವಿ, ಅಥವಾ ನಮಗೆ 10 ಬೈಟ್ನಾಗ ಆಗೋ ಕೆಲಸನ ನಾವು 100 ಬೈಟ್ ತೊಗೊಂಡು ಮಾಡಿದ್ವಿ ಅಂದರೆ ಏನಾಗ್ತೈತಿ, ಫೈನಲಿ ನಿಮ್ಮ ಸಾಫ್ಟ್ವೇರ್ ಲಾಂಚ್ ಮಾಡಿದ್ರಂದ್ರೆ ಭಾಳ ರ್ಯಾಮ್ ತೊಗೊಳಕ್ಕೆ ಶುರು ಮಾಡ್ತೈತೆ, ಭಾಳ ಮೆಮೊರಿ ತೊಗೊಳಕ್ಕೆ ಶುರು ಮಾಡತ್ತೆ. ಕ್ಲೈಂಟ್ ಅಪ್ಲಿಕೇಶನ್ ಇತ್ತಂದ್ರೆ, ಸರ್ವರ್ ಅಪ್ಲಿಕೇಶನ್ ಇತ್ತಂದ್ರೆ
ನಿಮ್ಮ ಸರ್ವರ್ನ್ಯಾಗ ನೀವು ಏನಪ್ಪ ಒಂದು 10,000 ಯೂಸರ್ನ ಹ್ಯಾಂಡಲ್ ಮಾಡ್ಬೇಕಂದಿರ್ತೀರಿ. ನೀವು ಈ ಥರ ಎರಾಬಿರಿ ಮೆಮೊರಿ ಅಲೋಕೇಟ್ ಮಾಡಿದ್ರಿ ಅಂದ್ರೆ 10,000 ಬದಲಿ ಬರೀ 1,000 ಯೂಸರ್ನ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡ್ತೀರಿ. ಆವಾಗ ನಿಮ್ಮ ಮ್ಯಾನೇಜ್ಮೆಂಟ್ ಇದ್ದವರು ಒಂದು ಸರ್ವರ್ ಬದಲಿ 10 ಸರ್ವರ್ ಡಿಪ್ಲಾಯ್ ಮಾಡಬೇಕಾಗ್ತೈತಿ. ಆವಾಗ ಒಂದು ಸರ್ವರ್ಗೆ ತಿಂಗಳಿಗೆ $10,000 ಇದ್ರದ್ದು ಚಾರ್ಜ್ ಆಗೋದಿತ್ತಂದ್ರೆ ಈಗ ಆಟೋಮೆಟಿಕ್ಲಿ ಅದು 1,00,000 ಆಗಿ ನಿಮ್ಮ ಕಾಸ್ಟ್ ಕನ್ವರ್ಟ್ ಆಗ್ತೈತಿ. ಸೊ ನೀವು ವೇರಿಯಬಲ್ ಡಿಕ್ಲೇರ್ ಮಾಡೋದು ಡೈರೆಕ್ಟ್ಲಿ ಟ್ರಾನ್ಸ್ಲೇಟ್ ಟು ಮನಿ. ನೀವು ಸರ್ವರ್ನಾಗ ಇತ್ತಂದ್ರೆ ಸರ್ವರ್ ಕಾಸ್ಟ್ ಜಾಸ್ತಿ ಆಗ್ತೈತಿ. ಕ್ಲೈಂಟ್ದಾಗಿತ್ತಂದ್ರೆ ಕ್ಲೈಂಟ್ದು ಅಪ್ಲಿಕೇಶನ್, ಫೋನ್ ಅಪ್ಲಿಕೇಶನ್ ಇರ್ಬೋದು, ಡೆಸ್ಕ್ಟಾಪ್ ಅಪ್ಲಿಕೇಶನ್ ಇರ್ಬೋದು, ಅದಕ್ಕೆ ರನ್ ಆಗಕ್ಕೆ ಭಾಳ ಮೆಮೊರಿ ಬೇಕಾಗ್ತೈತಿ. ಸೊ ಯಾರು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ನೀವು ಯಾವುದೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲೀರಿ, ಅದ್ರೊಳಗೆ ಹೋಗಿ ಡೇಟಾ ಟೈಪ್ಸ್ ಏನೇನದಾವೆ ಎಲ್ಲ ಲಿಸ್ಟ್ ಡೌನ್ ಮಾಡಿ, ಸೈಜ್ ಆಫ್ ಫಂಕ್ಷನ್ ಯೂಸ್ ಮಾಡಿ ಅದು ಎಷ್ಟು ಬೈಟ್ಸ್ ತೊಗೋತೈತಿ, ಇದ್ರದ್ದು ಮ್ಯಾಕ್ಸಿಮಮ್ ಲಿಮಿಟ್ ಏನೈತಿ, ಇದನ್ನು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಯು ವಿಲ್ ಬಿಕಮ್ ಎ ವೆರಿ ಗುಡ್ ಸಾಫ್ಟ್ವೇರ್ ಇಂಜಿನಿಯರ್. ಆಮೇಲೆ ಇಂಟರ್ವ್ಯೂ ಒಳಗೂ ನಾವು ಈ ಕ್ವಶನ್ ಕೇಳ್ತೀವಿ ಕೆಲವೊಂದು ಸರಿ, ಎಷ್ಟು ಬೈಟ್ ತೊಗೋತೈತಿ, ಮ್ಯಾಕ್ಸಿಮಮ್ ಲಿಮಿಟ್ ಏನು, ಈ ಕ್ವಶನ್ಸ್ ಕೇಳ್ತೀವಿ. ಅದನ್ನು ಯಾರು ಅರ್ಥ ಮಾಡ್ಕೊಂಡಾರಲ್ಲ ಅವರಿಗೆಲ್ಲ ಬೇಸಿಕ್ಸ್ ಕ್ಲಿಯರ್ ಅದ ಅಂತ ನಮ್ಗೆ ಗೊತ್ತಾಗತ್ತೆ. ಐ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಕಮೆಂಟ್ನಾಗ ತಿಳಿಸ್ರಿ ನಿಮಗೆ ಮತ್ತೆ ಯಾವ ಟಾಪಿಕ್ಸ್ ನಾವು ಕವರ್ ಮಾಡಬೇಕಂತ. ಥ್ಯಾಂಕ್ ಯು.